ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾವಣೆಯ ಸುಳಿವು ಸಿಗ್ತಾ ಇದೆ. ಪ್ರತಾಪ್ ಸಿಂಹ ಬದಲು ಯದುವೀರ್ ಒಡೆಯರ್ ಏನಾದರೂ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಬಹುದೊಡ್ಡ ಕುತೂಹಲ. ಅಭ್ಯರ್ಥಿ ಬದಲಾವಣೆ ಬಗ್ಗೆ ಬಿವೈ ವಿಜೇಂದ್ರ ಅವರು ಸುಳಿವು ಕೊಟ್ಟಿದ್ದಾರೆ. 4 ಗೋಡೆಗಳ ಮಧ್ಯೆ ನಡೆದ ಚರ್ಚೆ ಬಹಿರಂಗಪಡಿಸಲ್ಲ. ನಾನು ಯಾವುದೇ ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ. ಉತ್ತಮ ಗೆಲ್ಲುವ ಅಭ್ಯರ್ಥಿಯನ್ನ ಮೈಸೂರಿಗೆ ನಾವು ಹಾಕ್ತೀವಿ. ಪರೋಕ್ಷವಾಗಿ ಬದಲಾವಣೆಯ ಸುಳಿವು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲ್ವಾ? ಪ್ರತಾಪ್ ಸಿಂಹ ಬಿಜೆಪಿಯಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ವಾ ಅನ್ನುವಂತಹ ಪ್ರಶ್ನೆ, ಬಹುದೊಡ್ಡ ಕುತೂಹಲ ಕೂಡ ಇದೆ. ಇದರ ಬಗ್ಗೆ ಸುಳಿವು ಕೊಟ್ಟಿರದೆ ಬಿವೈ ವಿಜಯೇಂದ್ರ. 4 ಗೋಡೆಗಳ ಮಧ್ಯೆ ಚರ್ಚೆ ಆಗಿದೆ. ಏನೇನ್ ಚರ್ಚೆ ಮಾಡಿದ್ದೀವಿ ಅನ್ನೋದನ್ನ ನಾವು ಬಹಿರಂಗಪಡಿಸಲ್ಲ ಅಂದಿದ್ದಾರೆ. ಅಭಿಪ್ರಾಯಗಳು ಏನೇ ಇದ್ರೂ ಸಹ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಏನಿದೆ ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಸಹಜನೇ. ಆದ್ರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿನ ಘೋಷಣೆ ಮಾಡಿದ್ರು ಕೂಡ ಪಕ್ಷ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದಾಗ ದುಡಿತಾರೆ. ನೀವು ಕಳ್ಸ್ಕೊಟ್ರೆ ಹೋಗ್ತೀರ. ಯಾರು 4 ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ 28 ಕ್ಷೇತ್ರ ಕೊಡ್ತಾರೆ. ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ವಿಜೇಂದ್ರ ಅವರ ಮಾತಿನ ಅರ್ಥ ಏನಾಗಾದ್ರೆ? ನಿಜಕ್ಕೂ ಸಭಾ ಎಲ್ಲೋ ಒಂದ್ ಕಡೆ ನೇರವಾಗಿ ಮೈಸೂರು ಸಂಸದರು ಬದಲಾವಣೆ ಆಗ್ತಾರಾ, ಈ ಬಾರಿ ಹೊಸಮುಖದ ಅಭ್ಯರ್ಥಿಗೆ ಮಣೆಯನ್ನ ಹಾಕಲಾಗತ್ತಾ ಅನ್ನೋ ವಿಚಾರ ಇದೀಗ ತೀವ್ರವಾಗಿ ಚರ್ಚೆಗೆ ಬಂದಿರುವಂತದ್ದು. ಕಾರಣ ಏನು, ಇತ್ತೀಚೆಗೆ ನೂತನ ಸಂಸತ್ ಭವನದಲ್ಲಿ ಏನು ಒಂದು ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಮೋಕ್ ಬಾಂಬ್ ನ ಸಿಡಿಸಿದವ್ರಿಗೆ ಪಾಸನ್ನ ನೀಡಿರೋ ಅಂತ ಆರೋಪ ಹಾಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ಇದೆ. ಈ ನಿಟ್ಟಿನಲ್ಲೇ ಅವ್ರಿಗೆ ಟಿಕೆಟ್ ಕೈ ತಪ್ಪತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. 195 ಮಂದಿಗೆ ಮಣೆಯನ್ನ ಹಾಕಿದೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಏನು, ಹಾಲಿ 34 ಸಂಸದರಿಗೆ ಟಿಕೆಟ್ ನೀಡಿಲ್ಲ. ಅವರ ವಿರುದ್ಧ ಒಂದಷ್ಟು ಆರೋಪ ಇತ್ತು. ಪಕ್ಷಕ್ಕೆ ಧಕ್ಕೆ ಮಾಡಿದಂತ ಆರೋಪ ಇತ್ತು. ಪಕ್ಷದ ವರ್ಚಸ್ಗೆ ಹಾನಿಯನ್ನ ಉಂಟು ಮಾಡಿದಂತ ಆರೋಪ ಇತ್ತು. ಹೀಗಾಗಿಯೇ 34 ಮಂದಿ ಹಾಲಿ ಸಂಸದರನ್ನ ಕೈ ಬಿಡಲಾಗಿದೆ. ಹೀಗಾಗಿಯೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಉಂಟಾಗಿದೆ ಅನ್ನೋ ಕಾರಣಕ್ಕೆ ಈ ಬಾರಿ ಪ್ರತಾಪ್ ಸಿಂಹ ಅವರನ್ನ ಕೈ ಬಿಡಲಾಗುತ್ತೆ, ಹೊಸಮುಖದ ಅಭ್ಯರ್ಥಿಗೆ ಮಣೆಯನ್ನ ಹಾಕಲಾಗುತ್ತೆ ಅನ್ನೋ ವಿಚಾರ ಚರ್ಚೆ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ನಗರ ಬಿಜೆಪಿ ಕಚೇರಿ ಬಾಬುರಾವ್ ದೇಶಪಾಂಡೆ ಭವನದ ಮುಂಭಾಗ ಪ್ರಚಾರದ ವಾಹನಗಳಿಗೆ ಚಾಲನೆಯನ್ನ ಕೊಟ್ಟಂತ ಬಿವೈ ವಿಜಯೇಂದ್ರ ಅವರು ಕೂಡ ವೆರಿ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಸಭಾ ಅದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, 4 ಗೋಡೆಯ ಮಧ್ಯದಲ್ಲಿ ಆಗಿರುವಂತಹ ಚರ್ಚೆಯನ್ನು ನಾನು ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ಪ್ರತಾಪ್ ಸಿಂಹರ ವಿರುದ್ಧ ಏನು ಒಂದು ಆರೋಪ ಇದೆ, ಆ ಆರೋಪದ ಹಿನ್ನೆಲೆಯಲ್ಲೇ ಅವ್ರಿಗೆ ಈ ಬಾರಿಯ ಅರ್ಥಾತ್ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗತ್ತಾ ಅನ್ನೋ ಚರ್ಚೆ ಎದ್ದಿದೆ. ಇನ್ನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ನೇರವಾಗಿ ಅವರು ಕೂಡ ಆಕಾಂಕ್ಷಿ, ಅವ್ರಿಗೆ ಕೂಡ ಕರೆಯನ್ನ ಮಾಡಲಾಗಿದೆ. ಅವರ ಬಗ್ಗೆ ಕೂಡ ಪರ ಮತ್ತೆ ವಿರೋಧ ಎರಡು ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗುತ್ತೆ. ಈ ಮೂಲಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಮುಂದಿನ 2024 ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾರಾ ಇಲ್ವಾ ಅನ್ನೋದು ಕೂಡ ಅಂತಿಮವಾಗಬೇಕಾಗುತ್ತೆ. ಬಟ್ ಚುನಾವಣೆಯ ಹೊಸ್ತಿಲ್ನಲ್ಲಿ, ಅದರಲ್ಲೂ ಪ್ರಮುಖವಾಗಿ ಟಿಕೆಟ್ ಘೋಷಣೆಯ ಹೊಸ್ತಿಲ್ನಲ್ಲಿ ಇಂತಹದ್ದೊಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಮೂಲಕ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗತ್ತಾ ಇಲ್ವಾ ಅನ್ನೋದನ್ನ ರಾಷ್ಟ್ರೀಯ ನಾಯಕರೇ ಅಂತಿಮವಾದಂತ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ವಿಜಯೇಂದ್ರ ಅವರು ಕೊಟ್ಟಿರುವಂತ ಈ ಒಂದು ಅಚ್ಚರಿಯ ಹೇಳಿಕೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.